ಚಾಲೆಂಜಿಂಗ್ ಸ್ಟಾರ್ ಅಂತ ಕರೆಸ್ಕೊಳ್ತಾ ಇದ್ದ ದರ್ಶನ್ ಅವರ ಜೀವನದಲ್ಲಿ ಏನೇನೋ ಆಗೋಯ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್, ಜೈಲ್ವಾಸ, ಬಿಡುಗಡೆ, ಅದಾದ ನಂತರದಲ್ಲಿ ಹೆಚ್ಚಿಗೆ ದರ್ಶನ್ ಹಾಗೆ ಪವಿತ್ರ ಗೌಡ ಮತ್ತೆ ಜೊತೆಯಾಗಿ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಇವತ್ತು ಕೋರ್ಟ್ನಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡು ದರ್ಶನ್ ಪವಿತ್ರ ಗೌಡ ಅವರ ನಂಬರ್ ಕೂಡ ಡಿಲೀಟ್ ಮಾಡಿದ್ರಂತೆ. ಇದೇ ವಿಚಾರಕ್ಕೆ ಇವತ್ತು ಇಬ್ಬರ ನಡುವೆ ದೊಡ್ಡ ಪ್ರಹಸನವೇ ನಡೆದು ಹೋಗಿದೆ ಅನ್ನೋ ಮಾಹಿತಿ ಇದೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕಟಕಟೆಯಲ್ಲಿ ದರ್ಶನ್ ಪವಿತ್ರ ಗೌಡ ಅಕ್ಕಪಕ್ಕ. ಹೊರಗೆ ಬರುವಾಗ ಕೈ ಹಿಡಿದು ಬಂದ ಸುಬ್ಬಿ. ರೇಣುಕಾಸ್ವಾಮಿ ಪ್ರಕರಣದ A3 ಪವನ್ ಹೊರತುಪಡಿಸಿ ಎಲ್ಲ ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ರು. ದರ್ಶನ್ ಕಪ್ಪು ಟಿ ಶರ್ಟ್ನಲ್ಲಿ ಆಗಮಿಸಿದ್ರು. ಬಿಳಿ ಸೀರೆಯಲ್ಲಿ ಪವಿತ್ರ ಬಂದಿದ್ರು. ಪವಿತ್ರ ಪಕ್ಕ ನಿಲ್ರಿ, ದಾಸನಿಗೆ ಗದರಿದ ಜಡ್ಜ್. ಕೋರ್ಟ್ ಹಾಲ್ ಒಳಗೆ A1 ಪವಿತ್ರ ಗೌಡ ನಿಂತಿದ್ರು. ಮೊದಲಿಗೆ ದರ್ಶನ್ ಕೋರ್ಟ್ ಒಳಗೆ ಬಾರದೆ ಹೊರಗೆ ನಿಂತಿದ್ರು. ಪವಿತ್ರ ಗೌಡರಿಂದ ದೂರ ನಿಂತಿದ್ದ ದಾಸನನ್ನ ನೋಡಿದ ನ್ಯಾಯಾಧೀಶರು 1ನೇ ಆರೋಪಿತೆ ಪಕ್ಕ ನಿಲ್ಲಿ ಅಂತ ಸೂಚನೆ ನೀಡಿದ್ರು. ಆಮೇಲೆ ನ್ಯಾಯಾಧೀಶರು ಆರೋಪಿಗಳ ಹಾಜರಾತಿ ತೆಗೆದುಕೊಂಡ್ರು. ಕೆಲವೇ ಪ್ರಶ್ನೆ, ಎಲ್ಲದಕ್ಕೂ ಒಂದೇ ರೀತಿ ಉತ್ತರ. ನಿಮ್ಮ ಮೇಲೆ ಐಪಿಸಿ ಸೆಕ್ಷನ್ 302 ಕೊಲೆ, 364 ಕಿಡ್ನಾಪ್ ಹಾಗೂ 201 ಅಡಿ ಸಾಕ್ಷಿನಾಶ ಕೇಸಿದೆ. ನೀವು ಇದನ್ನ ಒಪ್ಪಿಕೊಳ್ಳುವಿರಾ ಅಂತ ನ್ಯಾಯಾಧೀಶರು ಕೇಳಿದ್ರು. ಇಲ್ಲ ಸ್ವಾಮಿ, ಇದೆಲ್ಲ ಸುಳ್ಳು, ವಿಚಾರಣೆ ನಡೆಯಲಿ ಎಂದು ಎಲ್ಲರೂ ನಿವೇದನೆ ಮಾಡಿದ ಬಳಿಕ ಜುಲೈ 10ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ರೇಣುಕಾಸ್ವಾಮಿ ಪ್ರಕರಣದ ಎಲ್ಲ 17 ಆರೋಪಿಗಳಿಗೂ ಕಾಮಾಕ್ಷಿಪಾಳ್ಯ ಪೊಲೀಸರು ಬಿಗ್ ಶಾಕ್ ನೀಡಿದ್ದಾರೆ. 57ನೇ ಸಿಸಿಎಚ್ ಕೋರ್ಟ್ಗೆ ದೋಷಾರೋಪ ಪಟ್ಟಿ ಸಲ್ಲಿಸುವ ವೇಳೆ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಆರೋಪಿಗಳ ವಿರುದ್ಧ ಹೆಚ್ಚುವರಿ ಸಾಕ್ಷ್ಯಗಳನ್ನು ಉಲ್ಲೇಖ ಮಾಡಲಾಗಿದೆ. ಒಳಗೆ ದರ್ಶನ್ ಗಪ್ಚುಪ್ಪಾಗಿದ್ರು. ಆದ್ರೆ ಲಿಫ್ಟ್ನಲ್ಲಿ ನಟ ದರ್ಶನ್ಗೆ ಪವಿತ್ರ ಗೌಡ ದುಂಬಾಲು ಬಿದ್ದು ಮಾತನಾಡಿಸಿದ್ರು. ಬಳಿಕ ದರ್ಶನ್ ಪವಿತ್ರ ಕೈ ಹಿಡಿದುಕೊಂಡು ಹೊರಗೆ ಬಂದಿದ್ದಾರೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಚಾಲೆಂಜಿಂಗ್ ಸ್ಟಾರ್ ಅಂತ ಕರೆಸ್ಕೊಳ್ತಾ ಇದ್ದ ದರ್ಶನ್ ಅವರ ಜೀವನದಲ್ಲಿ ಏನೇನೋ ಆಗೋಯ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್, ಜೈಲ್ವಾಸ, ಬಿಡುಗಡೆ, ಅದಾದ ನಂತರದಲ್ಲಿ ಹೆಚ್ಚಿಗೆ ದರ್ಶನ್ ಹಾಗೆ ಪವಿತ್ರ ಗೌಡ ಮತ್ತೆ ಜೊತೆಯಾಗಿ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಇವತ್ತು ಕೋರ್ಟ್ನಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡು ದರ್ಶನ್ ಪವಿತ್ರ ಗೌಡ ಅವರ ನಂಬರ್ ಕೂಡ ಡಿಲೀಟ್ ಮಾಡಿದ್ರಂತೆ. ಇದೇ ವಿಚಾರಕ್ಕೆ ಇವತ್ತು ಇಬ್ಬರ ನಡುವೆ ದೊಡ್ಡ ಪ್ರಹಸನವೇ ನಡೆದು ಹೋಗಿದೆ ಅನ್ನೋ ಮಾಹಿತಿ ಇದೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ದರ್ಶನ್ ಪವಿತ್ರ ಗೌಡ ಅಕ್ಕಪಕ್ಕ. ಹೊರಗೆ ಬರುವಾಗ ಕೈ ಹಿಡಿದು ಬಂದ ಸುಬ್ಬಿ. ರೇಣುಕಾಸ್ವಾಮಿ ಪ್ರಕರಣದ A3 ಪವನ್ ಹೊರತುಪಡಿಸಿ ಎಲ್ಲ ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ರು. ದರ್ಶನ್ ಕಪ್ಪು ಟಿ ಶರ್ಟ್ನಲ್ಲಿ ಆಗಮಿಸಿದ್ರು. ಬಿಳಿ ಸೀರೆಯಲ್ಲಿ ಪವಿತ್ರ ಬಂದಿದ್ರು. ಪವಿತ್ರ ಪಕ್ಕ ನಿಲ್ರಿ, ದಾಸನಿಗೆ ಗದರಿದ ಜಡ್ಜ್. ಕೋರ್ಟ್ ಹಾಲ್ ಒಳಗೆ A1 ಪವಿತ್ರ ಗೌಡ ನಿಂತಿದ್ರು. ಮೊದಲಿಗೆ ದರ್ಶನ್ ಕೋರ್ಟ್ ಒಳಗೆ ಬಾರದೆ ಹೊರಗೆ ನಿಂತಿದ್ರು. ಪವಿತ್ರ ಗೌಡರಿಂದ ದೂರ ನಿಂತಿದ್ದ ದಾಸನನ್ನ ನೋಡಿದ ನ್ಯಾಯಾಧೀಶರು 1ನೇ ಆರೋಪಿತೆ ಪಕ್ಕ ನಿಲ್ಲಿ ಅಂತ ಸೂಚನೆ ನೀಡಿದ್ರು. ಆಮೇಲೆ ನ್ಯಾಯಾಧೀಶರು ಆರೋಪಿಗಳ ಹಾಜರಾತಿ ತೆಗೆದುಕೊಂಡ್ರು. ಕೆಲವೇ ಪ್ರಶ್ನೆ, ಎಲ್ಲದಕ್ಕೂ ಒಂದೇ ರೀತಿ ಉತ್ತರ. ನಿಮ್ಮ ಮೇಲೆ ಐಪಿಸಿ ಸೆಕ್ಷನ್ 302 ಕೊಲೆ, 364 ಕಿಡ್ನಾಪ್ ಹಾಗೂ 201 ಅಡಿ ಸಾಕ್ಷಿನಾಶ ಕೇಸಿದೆ. ನೀವು ಇದನ್ನ ಒಪ್ಪಿಕೊಳ್ಳುವಿರಾ ಅಂತ ನ್ಯಾಯಾಧೀಶರು ಕೇಳಿದ್ರು. ಇಲ್ಲ ಸ್ವಾಮಿ, ಇದೆಲ್ಲ ಸುಳ್ಳು, ವಿಚಾರಣೆ ನಡೆಯಲಿ ಎಂದು ಎಲ್ಲರೂ ನಿವೇದನೆ ಮಾಡಿದ ಬಳಿಕ ಜುಲೈ 10ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ.
ರೇಣುಕಾಸ್ವಾಮಿ ಪ್ರಕರಣದ ಎಲ್ಲ 17 ಆರೋಪಿಗಳಿಗೂ ಕಾಮಾಕ್ಷಿಪಾಳ್ಯ ಪೊಲೀಸರು ಬಿಗ್ ಶಾಕ್ ನೀಡಿದ್ದಾರೆ. 57ನೇ ಸಿಸಿಎಚ್ ಕೋರ್ಟ್ಗೆ ದೋಷಾರೋಪ ಪಟ್ಟಿ ಸಲ್ಲಿಸುವ ವೇಳೆ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಆರೋಪಿಗಳ ವಿರುದ್ಧ ಹೆಚ್ಚುವರಿ ಸಾಕ್ಷ್ಯಗಳನ್ನು ಉಲ್ಲೇಖ ಮಾಡಲಾಗಿದೆ. ಒಳಗೆ ದರ್ಶನ್ ಗಪ್ಚುಪ್ಪಾಗಿದ್ರು. ಆದ್ರೆ ಲಿಫ್ಟ್ನಲ್ಲಿ ನಟ ದರ್ಶನ್ಗೆ ಪವಿತ್ರ ಗೌಡ ದುಂಬಾಲು ಬಿದ್ದು ಮಾತನಾಡಿಸಿದ್ರು. ಬಳಿಕ ದರ್ಶನ್ ಪವಿತ್ರ ಕೈ ಹಿಡಿದುಕೊಂಡು ಹೊರಗೆ ಬಂದಿದ್ದಾರೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಚಾಲೆಂಜಿಂಗ್ ಸ್ಟಾರ್ ಅಂತ ಕರೆಸ್ಕೊಳ್ತಾ ಇದ್ದ ದರ್ಶನ್ ಅವರ ಜೀವನದಲ್ಲಿ ಏನೇನೋ ಆಗೋಯ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್, ಜೈಲುವಾಸ, ಬಿಡುಗಡೆ, ಅದಾದ ನಂತರದಲ್ಲಿ ಹೆಚ್ಚಿಗೆ ದರ್ಶನ್ ಹಾಗೆ ಪವಿತ್ರ ಗೌಡ ಮತ್ತೆ ಜೊತೆಯಾಗಿ ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ. ಇವತ್ತು ಕೋರ್ಟ್ನಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡು ದರ್ಶನ್ ಪವಿತ್ರ ಗೌಡ ಅವರ ನಂಬರ್ ಕೂಡ ಡಿಲೀಟ್ ಮಾಡಿದ್ರಂತೆ. ಇದೇ ವಿಚಾರಕ್ಕೆ ಇವತ್ತು ಇಬ್ಬರ ನಡುವೆ ದೊಡ್ಡ ಪ್ರಹಸನವೇ ನಡೆದು ಹೋಗಿದೆ ಅನ್ನೋ ಮಾಹಿತಿ ಇದೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ದರ್ಶನ್ ಪವಿತ್ರ ಗೌಡ ಅಕ್ಕಪಕ್ಕ. ಹೊರಗೆ ಬರುವಾಗ ಕೈ ಹಿಡಿದು ಬಂದ ಸುಬ್ಬಿ. ರೇಣುಕಾಸ್ವಾಮಿ ಪ್ರಕರಣದ A3 ಪವನ್ ಹೊರತುಪಡಿಸಿ ಎಲ್ಲ ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ರು. ದರ್ಶನ್ ಕಪ್ಪು ಟಿ ಶರ್ಟ್ನಲ್ಲಿ ಆಗಮಿಸಿದ್ರು. ಬಿಳಿ ಸೀರೆಯಲ್ಲಿ ಪವಿತ್ರ ಬಂದಿದ್ರು. ಪವಿತ್ರ ಪಕ್ಕ ನಿಲ್ರಿ, ದಾಸನಿಗೆ ಗದರಿದ ಜಡ್ಜ್. ಕೋರ್ಟ್ ಹಾಲ್ ಒಳಗೆ A1 ಪವಿತ್ರ ಗೌಡ ನಿಂತಿದ್ರು. ಮೊದಲಿಗೆ ದರ್ಶನ್ ಕೋರ್ಟ್ ಒಳಗೆ ಬಾರದೆ ಹೊರಗೆ ನಿಂತಿದ್ರು. ಪವಿತ್ರ ಗೌಡರಿಂದ ದೂರ ನಿಂತಿದ್ದ ದಾಸನನ್ನ ನೋಡಿದ ನ್ಯಾಯಾಧೀಶರು 1ನೇ ಆರೋಪಿತೆ ಪಕ್ಕ ನಿಲ್ಲಿ ಅಂತ ಸೂಚನೆ ನೀಡಿದ್ರು. ಆಮೇಲೆ ನ್ಯಾಯಾಧೀಶರು ಆರೋಪಿಗಳ ಹಾಜರಾತಿ ತೆಗೆದುಕೊಂಡ್ರು. ಕೆಲವೇ ಪ್ರಶ್ನೆ, ಎಲ್ಲದಕ್ಕೂ ಒಂದೇ ರೀತಿ ಉತ್ತರ. ನಿಮ್ಮ ಮೇಲೆ ಐಪಿಸಿ ಸೆಕ್ಷನ್ 302 ಕೊಲೆ, 364 ಕಿಡ್ನಾಪ್ ಹಾಗೂ 201 ಅಡಿ ಸಾಕ್ಷಿನಾಶ ಕೇಸಿದೆ. ನೀವು ಇದನ್ನ ಒಪ್ಪಿಕೊಳ್ಳುವಿರಾ ಅಂತ ನ್ಯಾಯಾಧೀಶರು ಕೇಳಿದ್ರು. ಇಲ್ಲ ಸ್ವಾಮಿ, ಇದೆಲ್ಲ ಸುಳ್ಳು, ವಿಚಾರಣೆ ನಡೆಯಲಿ ಎಂದು ಎಲ್ಲರೂ ನಿವೇದನೆ ಮಾಡಿದ ಬಳಿಕ ಜುಲೈ 10ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ರೇಣುಕಾಸ್ವಾಮಿ ಪ್ರಕರಣದ ಎಲ್ಲ 17 ಆರೋಪಿಗಳಿಗೂ ಕಾಮಾಕ್ಷಿಪಾಳ್ಯ ಪೊಲೀಸರು ಬಿಗ್ ಶಾಕ್ ನೀಡಿದ್ದಾರೆ. 57ನೇ ಸಿಸಿಎಚ್ ಕೋರ್ಟ್ಗೆ ದೋಷಾರೋಪ ಪಟ್ಟಿ ಸಲ್ಲಿಸುವ ವೇಳೆ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಆರೋಪಿಗಳ ವಿರುದ್ಧ ಹೆಚ್ಚುವರಿ ಸಾಕ್ಷ್ಯಗಳನ್ನು ಉಲ್ಲೇಖ ಮಾಡಲಾಗಿದೆ. ಒಳಗೆ ದರ್ಶನ್ ಗಪ್ಚುಪ್ಪಾಗಿದ್ರು. ಆದ್ರೆ ಲಿಫ್ಟ್ನಲ್ಲಿ ನಟ ದರ್ಶನ್ಗೆ ಪವಿತ್ರ ಗೌಡ ದುಂಬಾಲು ಬಿದ್ದು ಮಾತನಾಡಿಸಿದ್ರು. ಬಳಿಕ ದರ್ಶನ್ ಪವಿತ್ರ ಕೈ ಹಿಡಿದುಕೊಂಡು ಹೊರಗೆ ಬಂದಿದ್ದಾರೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.